ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ನಡೆಸಿದ ನಮ್ಮ ಸ್ವಾತಂತ್ರ್ಯದ ಹೋರಾಟ ಮತ್ತು 1924ರ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನ ಹೊತ್ತಿನ ಸ್ಫೂರ್ತಿಯನ್ನ ನಾವು ಇಂದು ನೆನಪಿಸಿಕೊಳ್ತಿದ್ದೇವೆ. 2 ವರ್ಷದ ಹಿಂದೆ ತಾನೇ ನಾವು ಕೂಡ ಬೆಳಗಾಂನಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದ್ದನ್ನು ಕೂಡ ನಾವೆಲ್ಲ ಸ್ಮರಿಸಿಕೊಂಡು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದು ತಮಗೆಲ್ಲ ನೆನಪಿರಬೇಕು. ಕನ್ನಡ ನಾಡು ಮತ್ತು ನುಡಿಗಾಗಿ ಹೋರಾಡಿದಂಥ ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಇವತ್ತು ಅವರ ಜನ್ಮದಿನ ಕೂಡ ಇದೆ. ಮೈಲಾರ ಮಹಾದೇವಪ್ಪ ಅವರಂಥ ವೀರ ಧೈರ್ಯ ಮತ್ತು ಹೋರಾಟ ನಮ್ಮ ದಾರಿ ತೋರಲಿದೆ. ಸ್ವಾತಂತ್ರ್ಯ ಸಿಕ್ಕ ನಂತರವೂ ಕೂಡ ನಮ್ಮ ಹಲವು ಸವಾಲುಗಳನ್ನು ನಾವು ಎದುರಿಸುತ್ತಾ ಬಂದಿದ್ದೇವೆ. ಅಂಥ ಸಮಯದಲ್ಲೂ ಕೂಡ ದೇಶ ಸದೃಢವಾಗಿ ಕಟ್ಟುವ ಕೆಲಸವನ್ನು ಕೂಡ ನಡೀತಲೇ ಇವತ್ತು ಇತ್ತು. ದೇಶದ ಗಡಿಯಲ್ಲಿ ನಮ್ಮ ಪ್ರಾಣ ಕೊಟ್ಟಂತ ಹೆಮ್ಮೆಯ ನಮ್ಮೆಲ್ಲರ ಸೈನಿಕರ ಸಿಬ್ಬಂದಿ, ಅವರ ನಾಯಕರು ಇವತ್ತು ನಮಗೆ ತ್ಯಾಗ ಮತ್ತು ಸದಾ ನೆನಪಿಸಿಕೊಳ್ಳುವಂಥ ಅವಕಾಶವನ್ನು ಅವರೆಲ್ಲರೂ ಕೂಡ ಒದಗಿಸಿಕೊಟ್ಟಿದ್ದಾರೆ. ಅವರ ಆಶಯದಂತೆ ನಾಡಿನ ಎಲ್ಲ ಜನರ ಒಳಗೊಂಡಂಥ ಅಭಿವೃದ್ಧಿಯ ಕಡೆಗೆ ನೀವೆಲ್ಲ ಒಟ್ಟಾಗಿ ಸಾಗೋಣ. ನಾನು ಮುಖ್ಯಮಂತ್ರಿಯಾಗಿ 2 ತಿಂಗಳಿನಲ್ಲಿ ಜನಸ್ನೇಹಿ ಮತ್ತು ಜನ ಆಡಳಿತ ನಡೆಸಲು ಈಗಾಗಲೇ ಅನೇಕ ಯೋಜನೆಗಳನ್ನು ಆರಂಭಿಸಿದ್ದೇನೆ. ಪಂಚಾಯಿತಿ ಮಟ್ಟದಲ್ಲಿ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆಗಳನ್ನು ಮತ್ತು ಸಮಸ್ಯೆಗಳನ್ನು ಆಲಿಸಲು ಹೊಸದಾಗಿ ಪ್ರತ್ಯೇಕ ಪ್ರಜಾಸೇವೆ ಇಲಾಖೆಯನ್ನು ಕೂಡ ಈಗಾಗಲೇ ನಾನು ಸ್ಥಾಪನೆಯನ್ನು ಮಾಡಿದ್ದು ತಮಗೆಲ್ಲ ಈಗಾಗಲೇ ತಿಳಿದಿರಬಹುದು. ಈ ಇಲಾಖೆಯಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ತಮ್ಮ 3ನೇ ಶನಿವಾರ ನಮ್ಮ ಉಸ್ತುವಾರಿಯ ಜಿಲ್ಲೆಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಜನಸಂಪರ್ಕ ಸಭೆಗಳನ್ನು ನಡೆಸಲಿದ್ದಾರೆ. ನಂತರ ಹೋಬಳಿ ಮಟ್ಟಕ್ಕೂ ಕೂಡ ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೂ ಕೂಡ ಈ ವಿಸ್ತರಣೆ ಕೂಡ ಆಗಲಿದೆ. ಪ್ರತಿ ಶಾಸಕರು ಕೂಡ ಪಂಚಾಯಿತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆಗಳನ್ನು ನಡೆಸಿ ಸಮಸ್ಯೆಗಳನ್ನು ಸ್ಪಂದಿಸಿ ಅವರ ಸೇವೆಯನ್ನು ಮಾಡಬೇಕಾದ್ದು ನಮ್ಮ ಸರ್ಕಾರದ ಬದ್ಧತೆಯನ್ನು ಕೂಡ ನಾನು ತಮ್ಮ ಮುಂದೆ ಹೇಳಲು ಬಹಳ ಸಂತೋಷ ಆಗ್ತದೆ. ಶಿಕ್ಷಣ, ಬಂಡವಾಳ ಹೂಡಿಕೆ, ಉದ್ಯೋಗ ಸೃಷ್ಟಿ, ಕೈಗಾರಿಕೆ ಮತ್ತು ನೈಸರ್ಗಿಕ ಸಂಪತ್ತಿನ ರಕ್ಷಣೆಗೆ ಜನತೆಗೆ ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡುವ ಕಾರ್ಯಕ್ರಮವನ್ನು ರೂಪಿಸುವ ಇದೊಂದು ಸೇವೆ ಎಂದು ನಾನು ಗಮನಿಸಿದ್ದೇನೆ. ಬರ ಎದುರಿಸುತ್ತಿರುವ ಸರ್ಕಾರ ದೃಢ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಇವತ್ತು ಪ್ರಧಾನಮಂತ್ರಿಗಳು ಕೂಡ ಈ ಬರದ ಬಗ್ಗೆ ನಮಗೀಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದ ತೀವ್ರ ಬರ ಎದುರಿಸುತ್ತಿರುವ ನಮ್ಮ ಸರ್ಕಾರ ಎಲ್ಲ ಪರಿಸ್ಥಿತಿಯನ್ನು ಕೂಡ ನಾವು ಗಂಭೀರವಾಗಿ ಅರಿತಿದ್ದೇವೆ. ನೀರಾವರಿ ಯೋಜನೆಗಳ ಮುಖಾಂತರ ರಾಜ್ಯದಲ್ಲಿ ನೆರವಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡಲು ಈ ನಾಡಿನ ಸರ್ಕಾರ ತಮ್ಮೆಲ್ಲರ ಆಶ್ರಯದಂತೆ ಈ ಕುಡಿಯುವ ನೀರಿಗೆ ಮತ್ತು ನಮ್ಮ ರೈತರ ಬದುಕಿಗೋಸ್ಕರ ಕಾಪಾಡಲು ನಮ್ಮ ಬದ್ಧತೆ ಇದೆ ಅನ್ನೋದನ್ನು ನನಗೆ ಈ ವೇದಿಕೆ ಮುಖಾಂತರ ತಿಳಿಸಲು ನನಗೆ ಬಹಳ ಸಂತೋಷ ಆಗ್ತದೆ. ಕೆರೆ ಕಟ್ಟೆಗಳನ್ನು ತುಂಬಿಸಲು, ಕುಡಿಯುವ ನೀರಿನ ಮೂಲಗಳನ್ನು ಕಾಪಾಡಲು ಈಗಾಗಲೇ ಅನೇಕ ಸೂಚನೆಗಳನ್ನು ನೀಡಿದ್ದೇನೆ. ಇದಲ್ಲದೆ ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ವಾಸವಾಗಿದ್ದೇವೆ. 1.5 ಕೋಟಿ ಜನಸಂಖ್ಯೆ ಈ ಬೆಂಗಳೂರಿನಲ್ಲಿ ಜನತೆ ಇವತ್ತು ಬದುಕ್ತಾ ಇದ್ದಾರೆ. ಬೆಂಗಳೂರು ಜನತೆಯ ನೀರಿನ ಬವಣೆಯನ್ನು ತಪ್ಪಿಸಲು ಬೆಂಗಳೂರು ನಗರದ ಸುತ್ತಿನಲ್ಲಿರುವಂಥ ಅಂತರ್ಜಲವನ್ನು ಹೆಚ್ಚಿಸಲು
ಒಂದು ಹೊಸ ಕಾರ್ಯಕ್ರಮವನ್ನು ಈಗಾಗಲೇ ನಾನು ರೂಪಿಸಿದ್ದೇನೆ. ಗ್ಯಾರಂಟಿ ಯೋಜನೆಗಳು ನಾಡಿನ ಜನರ ಬದುಕಿಗೆ ಹೊಸ ರೂಪವನ್ನು ಕೊಟ್ಟಿರುವುದು ಈ ನಾಡಿನ ಜನತೆ ತಾವೆಲ್ಲ ತಮ್ಮ 3 ವರ್ಷದಿಂದ ಅದರ ಸುಖ ಸಂತೋಷದಲ್ಲಿ ಕಷ್ಟದಲ್ಲಿ ಬೆಲೆ ಏರಿಕೆಯಿಂದ ತಮಗಾಗ್ತಿರೋದು ತೊಂದರೆಯಿಂದ ಈ ಯೋಜನೆಗಳು ನಿಮ್ಮ ಬದುಕಿಗೆ ಒಂದು ದೀಪವಾಗಿದೆ. ನಮ್ಮ ಸರ್ಕಾರ ಗುರಿ ಬಹಳ ಸ್ಪಷ್ಟವಾಗಿದೆ. ಪ್ರತಿಯೊಂದು ಕುಟುಂಬದ ಭದ್ರತೆ, ಪ್ರತಿ ನಾಗರಿಕೂ ಕೂಡ ಗೌರವ, ಯುವ ಜನರಿಗೆ ಅವಕಾಶ, ಇದೇ ನಮ್ಮ ಸರ್ಕಾರದ ಮೂಲ ತತ್ವ ಕೂಡ ಆಗಿದೆ. ಅದಕ್ಕಾಗಿ ನಾವು ಗ್ಯಾರಂಟಿಗಳನ್ನು 5 ಪಂಚ ಗ್ಯಾರಂಟಿಗಳನ್ನು ನಮ್ಮ ಚುನಾವಣಾ ಪೂರ್ವಕವಾಗಿ ಕೊಟ್ಟ ಮಾತನ್ನ ಉಳಿಸಿಕೊಂಡು ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಬದ್ಧತೆಗೆ ಹಾಕಿರುವಂಥ ಅಡಿಪಾಯ, ನಮ್ಮ ಜನರ ಮೇಲೆ ಹಾಕಿರುವಂಥ ಒಂದು ದೊಡ್ಡ ಬಂಡವಾಳ ಸುಮಾರು 55,000 ಕೋಟಿ ರೂಪಾಯಿಯನ್ನ ಈಗಾಗಲೇ ಎಲ್ಲ ರಾಜ್ಯದ ಎಲ್ಲ ಬಡ ಜನತೆಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಇದು ಕರ್ನಾಟಕದ ಮಾದರಿ, ಕರ್ನಾಟಕ ಮಾಡೆಲ್ ಎಂದು ಜನಪ್ರಿಯವಾಗಿದೆ. ಇಡೀ ರಾಷ್ಟ್ರ ನಮ್ಮನ್ನು ಅನುಸರಿಸ್ತಿದೆ.